ಗಜಾನನ ಟೀಮಿನ ರಂಗ ನಕ್ಷತ್ರಗಳು ಎಂಬ ರಂಗಮಾಲಿಕೆಗೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಅವರಿಗೆ ಶುಭ ಕೋರುತ್ತೇನೆ. ನಾನು ಹುಟ್ಟಿದ್ದು ಕಬ್ಬನ್ಪೇಟೆ, ಬ್ಯಾಂಗ್ಳೂರಲ್ಲಿ ಹುಟ್ಟಿದ್ದು 1964ನೇ ಇಸ್ವಿ. ಅದಾದ ನಂತರ ನನ್ನನ್ನು ಸ್ಕೂಲಿಗೆ ಸೇರಿಸಿದ್ರು. ನಮ್ಮ ತಂದೆ ತಾಯಿ, ಅವರ ತಂದೆ ಹೆಸರು ಕೋದಂಡರಾಮಯ್ಯ, ತಾಯಿ ಹೆಸರು ಶಾರದಮ್ಮ. ಅವ್ರ ಸ್ಕೂಲಿಗೆ ಸೇರಿಸಿದ್ರು, ಓದ್ತಾಯಿದ್ದೆ. ನಂತರ SSLC ಬಂದೆ. SSLC ಆದ ನಂತರ ನನಗೆ ತಕ್ಷಣವೇ ಮದುವೆ ಮಾಡಿಬಿಟ್ರು. ಬೇಗ ಗಂಡು ಬಂತು ಅಂದ್ಬಿಟ್ಟು ಮದುವೆ ಮಾಡಿಬಿಟ್ರು. ಮದುವೆ ಮಾಡಾದಮೇಲೆ 2 ಮಕ್ಕಳು ಆದರು. 2 ಮಕ್ಕಳಾಗಿ ಸ್ವಲ್ಪ ದಿನದ ನಂತರ ನಮ್ಮ ಯಜಮಾನರು ದೈವಾಧೀನರಾದರು. ಆಮೇಲೆ ನನಗೆ ಯಾರ ಸಪೋರ್ಟು ಇರಲಿಲ್ಲ. ನಾನು ಒಬ್ಬಳೇ ಒಂಟಿ ಆಗಿಬಿಟ್ಟೆ. ನಮ್ಮ ತಾಯಿ ಮನೆಗೆ ಹೋದರೆ ನಮ್ಮ ತಾಯಿ ಇನ್ನೂ ಹೆಣ್ಮಕ್ಳಿದ್ದಾರೆ, ನನಗೆ ಮದುವೆ ಮಾಡೋರು, ನೀನು ಬರಬೇಡ ಅಂದ್ಬಿಟ್ರು. ಎಲ್ಲಾದರೂ ಆಶ್ರಮಕ್ಕೆ ಸೇರ್ಕೊ ಅಂದರು. ಮಕ್ಕಳನ್ನ ಅನಾಥಾಶ್ರಮಕ್ಕೆ ಬಿಡು ಅಂದರು. ಆದರೆ ನನಗೆ ಮಕ್ಕಳನ್ನ ಬಿಟ್ಟು ಇರೋಕ್ಕಾಗಲಿಲ್ಲ. ಆದ್ರೂ ಸ್ವಲ್ಪ ದಿನ ಆ ಕೆಲಸ ಈ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಕೆಲಸ ಏನೋ ಹೊಟ್ಟೆ ಪಾಡು ಮಾಡಿಕೊಂಡಿದ್ದು. ಅದ ನಂತರ ನಾನು ರಂಗಭೂಮಿಗೆ ಬಂದೆ. ಅಲ್ಲಿ ರಾಮಕೃಷ್ಣಮೂರ್ತಿ ಅಂತ ಒಬ್ಬರಿದ್ದರು. ಅವರು ನನಗೆ ಸ್ಟಾರ್ಟಿಂಗ್ ಕರ್ಕೊಂಡೋಗಿ ಡ್ರಾಮಾ ಕಲಿಸಿದ್ರು. ಆ ಡ್ರಾಮಾ ಯಾವುದು ಅಂದರೆ ದೇವದಾಸಿ ಅಂತ. ದೇವದಾಸಿ ಅದರಲ್ಲಿ ಒಂದು ಸಣ್ಣ ರೋಲ್ ಮಾಡಿದೆ. ಸಣ್ಣ ರೋಲು ಅಂದರೆ ಸಖಿ ಪಾತ್ರ ಮಾಡಿದೆ. ದೇವದಾಸಿಗೆ ಸಖಿ ಪಾತ್ರ ಮಾಡಿದೆ. ಅಲ್ಲಿಂದ ನಾನು ರಂಗಭೂಮಿಗೆ ತೊಡಗಿಸ್ಕೊಂಡೆ. ಮತ್ತು ಕೆಲ್ಸಗಳಿಗೂ ಹೋಗ್ತಾಯಿದ್ದೆ. ಕೆಲಸನೂ ಮಾಡಿಕೊಂಡು ರಂಗಭೂಮಿಗೂ ತೊಡಗಿಸ್ಕೊಂಡು ನಾಟಕ ಇದ್ದಾಗ ಇಲ್ಲಿಗೆ ಬರ್ತಾಯಿದ್ದೆ, ಇಲ್ದಾಗ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಮತ್ತು ನಂತರ ನನಗೆ ಹೀಗೆ ಒಬ್ಬೊಬ್ಬರೇ ಪರಿಚಯ ಆದರು. ಸಿದ್ದರಾಮು ಅಂತ ಪರಿಚಯ ಆದರು, ಜಯಲಕ್ಷ್ಮಮ್ಮ ಅಂತ ಪರಿಚಯ ಆದರು. ಇವರು ಮತ್ತು ನನ್ನನ್ನು ಕೃಷ್ಣಮೂರ್ತಿ ಅನ್ನೋರು ಕರ್ಕೊಂಡೋಗಿ ಚಿಂದೋಡಿ ಲೀಲಾ ಅವ್ರ ಕಂಪ್ನಿಯಲ್ಲೂ ಸೇರಿಸಿದ್ರು. ಮತ್ತು ಅದಾದಮೇಲೆ ಮಾಶ್ರೀರಣ್ಯ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀನಿ. ಸುಮಾರು ನಾಟಕಗಳು, ಸಾಮಾಜಿಕ ನಾಟಕಗಳು ಬೇಕಾದಷ್ಟು ಮಾಡಿದ್ದೀನಿ. ಸಾವಿರಾರು ನಾಟಕಗಳು ಮಾಡಿದ್ದೀನಿ. ನಮಗೆ ಗಣಪತಿ ಮತ್ತು ರಾಜ್ಯೋತ್ಸವ ಬಂದರೆ ಒಂದು ದಿನ ಪುರ್ಸೊತ್ತಿರ್ತಿರ್ಲಿಲ್ಲ. ಆ ಥರ ನಾಟಕ ಮಾಡ್ತಿದ್ವಿ. ಆವಾಗೆಲ್ಲ ಪೇಮೆಂಟ್ ಕೊಡ್ತಾಯಿದ್ದಿದ್ದು ಸ್ವಲ್ಪನೇ, 100-50 ಕೊಡು. ಅದರಲ್ಲೇ ತೊಗೊಂಡೋಗಿ ನಮ್ಮ ಮಕ್ಕಳನ್ನ ಸಾಕ್ಕೊಂಡು, ನನ್ನ ಹೊಟ್ಟೆ ಹೊರ್ಕೊಂಡು, ಬಸ್ ಚಾರ್ಜ್ ಇಟ್ಕೊಂಡು ಎಲ್ಲ ಜೀವನ ಮಾಡ್ತಾಯಿದ್ದೆ ನಾನು. ಹೀಗೆ ನಾನು ಬರ್ತಾ ಆಮೇಲೆ ಪೌರಾಣಿಕಕ್ಕೆ ಬಂದೆ. ಪೌರಾಣಿಕ ಕಲ್ತ್ಕೊಂಡೆ ಒಂದೊಂದೇ. ನಂತರ ಪೌರಾಣಿಕದಲ್ಲಿ ಗಂಡಸರ ಪಾತ್ರ ಮಾಡೋಕ್ಕೆ ಕೊಟ್ಟರು. ಗಂಡಸರ ಪಾತ್ರನೂ ಮಾಡ್ತೀನಿ ಈಗ. ಎಲ್ಲ ಪಾತ್ರ, ಯಾವ ಪಾತ್ರ ಕೊಟ್ಟರು ಇಲ್ಲ ಅನ್ನಲ್ಲ, ಮಾಡ್ತೀನಿ. ಹೀಗೆ ಪೌರಾಣಿಕ ಮಾಡ್ತಾ ನನಗೆ ಇಷ್ಟವಾದ ಪಾತ್ರ ಅಂದರೆ ಭೀಮ ಹಾಗೂ ದುಶಾಸನ. ಇವೆರಡು ಪಾತ್ರನ ತುಂಬ ಮಾಡ್ತೀನಿ. ಯಾರಾದರೂ ಕರೀತಾರೆ, ಯಾವುದಾದ್ರೂ ಟೀಮ್ ಅವರು ಇರಲಿ ಕರೀತಾರೆ, ಹೋಗ್ತೀನಿ, ಮಾಡ್ತೀನಿ, ಪಾಠ ಮಾಡ್ತೀನಿ. ಆಮೇಲೆ ದ್ರೋಣ ಮಾಡ್ತೀನಿ, ಭೀಷ್ಮ ಮಾಡ್ತೀನಿ, ಮಂತ್ರಿಗಳ ಪಾತ್ರ ಮಾಡ್ತೀನಿ, ಬಲರಾಮ ಮಂತ್ರಿ, ಸೇನಾಧಿಪತಿ, ಇವೆಲ್ಲ ಮಾಡ್ತಾಯಿರ್ತೀನಿ. ಮತ್ತು ಕೌಂಡ್ಲಿಕ ನವದೆಯಲ್ಲಿ ಶಾಂಕಿರಾಣಿ ಮಾಡ್ತೀನಿ, ಮಂತ್ರೆ ಮಾಡ್ತೀನಿ. ರಾಮಾಯಣದಲ್ಲಿ ಇಷ್ಟು ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಈ ರಂಗಭೂಮಿನೇ ಈಗ ಪೂರ್ತಿಯಾಗಿ ತೊಡಗಿಸ್ಕೊಂಡಿದ್ದೀನಿ. ಇದರಿಂದ ಜೀವನ ಮಾಡ್ತಿದ್ದೀನಿ. ಇದುವರೆಗೂ ನನಗಿವತ್ತಿಗೆ 61 ವರ್ಷ. 61 ವರ್ಷದ ಆದ್ರೂ ನಾನು ಇನ್ನೂ ದುಡ್ಕೊಂಡು ನನ್ನ ಹೊಟ್ಟೆಪಾಡನ್ನ ನಾನೇ ನೋಡ್ಕೊತಿದ್ದೀನಿ.
ದ್ರೌಪದಿ ಮಾಡಿದ್ದೀನಿ, ಕುಂತಿ ಗಾಂಧಾರಿ ಮಾಡಿದ್ದೀನಿ, ಮತ್ತು ಸಾಂಕಿ ರಾಣಿ ಮಾಡಿದ್ದೀನಿ. ದಲ್ಲಿ ಪ್ರಪ್ರಥಮವಾಗಿ ದೇವದಾಸಿ ಆದ ನಂತರ ತ್ಯಾಗಿ ಮಾಡಿದೆ. ತ್ಯಾಗಿಯಲ್ಲಿ ಗೀತನ ರೋಲ್ ಮಾಡಿದೆ. ಅದರದ ನಿರ್ದೇಶನ ಸಿದ್ದರಾಮ ಮಾಡಿದ್ದು. ಆಮೇಲೆ ಗುಂಡು ಬಳಗ ಅದರದ್ದು ನಿರ್ದೇಶನನೂ ಅವರೇ ಮಾಡಿದ್ದು. ಅದರಲ್ಲೂ ಹೀರೋಯಿನ್ನೇ. ಜ್ವಾಲೆ ಅದರಲ್ಲೂ ಹೀರೋಯಿನ್ನೇ. ಅದಕ್ಕೆ ಸಿದ್ದರಾಮು ಮತ್ತು ಜಯಲಕ್ಷ್ಮಮ್ಮ, ಆಶಾರಾಣಿ ಅವರ ಅಮ್ಮ ಅವರು ನಿರ್ದೇಶನ ಮಾಡ್ತಿದ್ರು. ಅವರು ತುಂಬ ನಾಟಕಗಳು ಮಾಡಿಸಿದ್ರು. ತ್ಯಾಗಿ ಏನಿಲ್ಲ ಅಂದರೂ ಒಂದು 500 ನಾಟಕ ಮಾಡಿದ್ದೀನಿ ನಾನು. 500 ನಾಟಕ ಮಾಡಿದ್ದೀನಿ ನಾನು ತ್ಯಾಗಿ. ಜ್ವಾಲೆ ಅದೊಂದು 300-400 ಮಾಡಿದ್ದೀನಿ. ವಿಷಜ್ವಾಲೆ ಅದೊಂದು ಸುಮಾರು ಮಾಡಿದ್ದೀನಿ. ಮತ್ತು ಮಾಶಿರಣ್ಯ ಕಂಪನಿಯಲ್ಲಿ ಲಂಚಾವತಾರ ಅದು ಸುಮಾರು ನಾಟಕಗಳು ಮಾಡಿದೆ. ಅದನ್ನು ಲಂಚಾವತಾರ, ಮಕ್ಮಲ್ ಟೋಪಿ ಅದೆಲ್ಲ ಹಿರಣ್ಯ ಅವರೇ ನಿರ್ದೇಶನ ಮಾಡ್ತಿದ್ರು. ಮತ್ತು ಅವ್ರ ಶಿಷ್ಯರು ನಿರ್ದೇಶನ ಮಾಡ್ತಿದ್ರು. ಅದನ್ನು ಸುಮಾರು ನಾಟಕಗಳು ಮಾಡಿದೆ. ಪೌರಾಣಿಕ ನಾಟಕಕ್ಕೆ ಅಂಬರೀಷ್ ಕುಮಾರ್ ಮತ್ತು ಗಂಗಪ್ಪನವರು ನಿರ್ದೇಶನ ಮಾಡ್ತಿದ್ರು. ಗಂಗಪ್ಪನವರು ಪ್ರಥಮ ನಿರ್ದೇಶನ ಮಾಡಿದ್ದು ಭೀಷ್ಮಾಚಾರಿ ಮಾಡಿದೆ ಕುರುಕ್ಷೇತ್ರ ನಾಟಕದಲ್ಲಿ. ನಂತರ ಅಂಬರೀಷ್ ಅವರು ನಿರ್ದೇಶನ ಮಾಡಿದ್ದು ಭೀಮ, ದುಶ್ಯಾಸನ. ನನಗೆ ತುಂಬ ಪ್ರಿಯವಾದದ್ದು ದುಶ್ಯಾಸನ, ಭೀಮ ಎರಡೂ. ಅದು ಸುಮಾರು ಮಾಡಿದ್ದೀನಿ. ಅದನ್ನು ಅವರೇ ನಿರ್ದೇಶನ ಮಾಡಿಸ್ತಿದ್ರು. ಈಗಲೂ ಮಾಡ್ತಿದ್ದೀನಿ ಅದನ್ನು. ನನಗೆ ಪ್ರಿಯವಾದ ಹಾಡಿದು ಕುಂತಿ ಪಾತ್ರದ್ದು. ಚಂದ ಬಾರ ನಿನ್ನ ತಾಯಿ ನಾನೇನಯ್ಯ, ಈ ಜೀವ ನಿನ್ನದೇನಯ್ಯ, ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ, ಈ ಜೀವ ನಿನ್ನದೇನಯ್ಯ, ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನೋ, ಪರಿತಪಿಸಿ ನಾ ಬಂದೆನೋ ಕಂದ. ನನಗೆ ಪ್ರಿಯವಾದ ಗಂಡು ಪಾತ್ರದಲ್ಲಿ ದುಶ್ಯಾಸನನ ಪಾತ್ರದ ಒಂದು ತುಣುಕು. ಅಣ್ಣ ಅಣ್ಣ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತಣ್ಣ. ಇಷ್ಟೆಲ್ಲ ಮಾಡಿದ್ವಿ. ಈಗ ವಯಸ್ಸಾಯಿತು. ಇತ್ತೀಚಿನ ದಿನಗಳಲ್ಲಿ ಪೌರಾಣಿಕ ಆಗಲಿ ಸಾಮಾಜಿಕ ಆಗಲಿ ನಮ್ಮಂಥವ್ರನ್ನ ಯಾರೂ ಕರೀತಾ ಇಲ್ಲ. ಎಲ್ಲ ಪಾತ್ರಕ್ಕೂ ಚಿಕ್ಕ ಚಿಕ್ಕ ಹುಡುಗಿಯರನ್ನ ಕರ್ಕೊಂಡು ಬರ್ತಿದ್ದಾರೆ. ಒಂದು ವಯಸ್ಸಾದಂಥ ಪಾತ್ರಕ್ಕೂ ಸಹ ಚಿಕ್ಕ ಚಿಕ್ಕ ಹುಡುಗಿಯರನ್ನ ಕರ್ಕೊಂಡ್ಬರ್ತೀವಿ. ನಮ್ಮಂಥವ್ರಿಗೆ ಪಾತ್ರಗಳೇ ಇಲ್ಲ. ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದ್ದೀವಿ. ಆದರೆ ನಮಗೆ ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ. ಏನು ಮಾಡೋದು? ಇನ್ನು ಮುಂದಾದರೂ ಇದನ್ನೆಲ್ಲ ತಿಳ್ಕೊಂಡು ಕೆಲವರು ನಮ್ಮಂಥವ್ರಿಗೆ ಪಾತ್ರ ಕೊಟ್ಟರೆ ತುಂಬ ಒಳ್ಳೆಯದು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೀನಿ.